ನನಗೆ ಹುಷಾರು ಅಂದ್ಬಿಟ್ಟು ನೀನು ಉಪ್ಪು ಸಾರು ಮೆಣಸಿನ ಸಾರು ಟೊಮೊಟೊ ಸಾರು ಎಲ್ಲ ಮಾಡ್ಕೊಂಡು ಕೊಡಿ ಆಯ್ತಾ. ನೀ ಬರೋವರೆಗೂ ನಾನು ತಿಂತೀನೋ ಇಲ್ವೋ. ಏಯ್ ಹಂಗೆಲ್ಲ ಬರೀ ಕುರುಕ್ ತಿಂಡಿಗಳು ತಿನ್ಕೊಂಡಿದ್ರೆ ಹೊಟ್ಟೆಗಳೇನಾಗ್ಬೇಡ ಹೇಳು. ಯಾಕೆ 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 ಏನೇ ಇದು ಯಾಕೆ ಹೇಳ್ತಾ ಇದೆಯಾ? ಅಳ್ತಾ ಅಳ್ತಾ ಹಂಗೆ ಹೊಡಿಬೇಕಾ? ಓ ಬಯ್ಯೋನು ಊರಿಗೆ ಹೋಗ್ತಾನೆ ಅಂತ ಅಳ್ತಾ ಇದೆಯಾ? ಅದಕ್ಕೆ ಅತ್ತೆ ಇದ್ದಾರೆ. ನೀವು ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಪ್ಲೀಸ್. ಏನಮ್ಮ ನಿಂದ ಏನಿಂದ ಗೋಳು ಖುಷಿಯಾಗಿ ಕಳಿಸ್ಕೊಡು ಅಂದರೆ ಅಳ್ತಾ ಅಳ್ತಾ ಕಳಿಸ್ತಾ ಇದ್ದೀನಿ. ಓಯ್ ಮೀನಾ ಧೈರ್ಯವಾಗಿರು. ಒಂದು ನಿಮಿಷ ಏನು ಏನೇ ಇದನ್ನೇ ಮರ್ತು ಹೋಗಿದ್ರಿ. ಕಾರಲ್ಲಿದೆ. ಅದು ವರ್ಕ್ ಆಗಲಿಲ್ಲ ಅಂದರೆ ಮೊಬೈಲ್ ಆಫ್ ಆಗುತ್ತೆ. ಆಫ್ ಆಗೋದು ಮೊಬೈಲ್ ಅಲ್ಲ, ನಂದು ಹೃದಯ. ಅಯ್ಯೋ ಓ ಯವ್ವ ಲೇ ಅಮ್ಮಣ್ಣಿ, ನನ್ನ ಕೈಲಿ ಆಯ್ತಾ ಇಲ್ಲ ಕಡೆ, ಹೊಟ್ಟೆಗಳೆಲ್ಲ ಹುರಿದೋಯ್ತೈತೆ ನನ್ನ ಲೇ ಮೀನಾ ಪ್ಲೀಸ್ ಕಣೆ ನಗ್ನಗ್ತಾ ಕಳಿಸ್ಕೊಡೆ ಪ್ಲೀಸ್. ಮೀನಾ ನೋಯ್ತಾ? ಸಾರಿ ಒಂದು ಕಡೆ ಕೆನ್ನೆ ದಪ್ಪ ಊದ್ಕೊಂಡ್ಬಿಡುತ್ತೆ, ಇನ್ನೊಂದು ಕಡೆ ಗಿಣ್ಬಿಡ್ತೀನಿ. ಏ ಮೀನಾ ಪ್ಲೀಸ್ ಕಣೆ, ನಾನು ನಡೀರಿ ನಗ್ನಗ್ತಾ ಕಳಿಸ್ಬೇಕು. ನೀತು ಆಯ್ತಪ್ಪ ಬಾಗಿಲಿಡು. ನೀವು ಯಾಕೆ ಬಂದೆ? ಕಳ್ಸ್ಕೊಡೋದಕ್ಕೆ ಬಂದೆ. ಬಾಯ್ ಹೇಳೋದು ಬೇಡ್ವಾ? ಬಾಯಿ ಮಾಡೋಕೆ ಬಂದ್ಯಾ? ಬಾಯಮ್ಮ ಆಯ್ತು ಬಾಯಿ ಮಾಡೋಣ. ನಾನು ಅದೇನು ಬಾಯಿ ಮಾಡ್ತೀಯ? ಸ್ಮೈಲ್ ಮಾಡಿ ಸ್ಮೈಲ್ ಮೂತಿ ಮುಚ್ಕೊಂಡಿರ್ತಾರೆ. ಬಾಯ್. ಏನು ನೋಡ್ತಾ ಇದೆಯಾ? ಡೋರ್ ಹಾಕು. ನೋಡ್ಲಿ ಬಿಡು. ಬಾಯ್. ಆಯ್ತಮ್ಮ ಓಕೆ ಹೋಗಿ ಬರ್ತೀನಿ ಜೋಪಾನ. ಏ ಮಂಜು, ಏನು ಹೇಳು, ದಿನ ಬರ್ತಾ ಲೇಟಾಗಿ ಬರ್ತಿದ್ದಾಳೆ. ನೀನೇ ತಾನೆ ಅವಳು ಹೂವು ಹಾಕಕ್ಕೆ ಬಿಟ್ಟಿರೋದು. ನೀನು ಅವಳ ಜೊತೆ ಹೋಗಿ ಹೆಲ್ಪ್ ಮಾಡೋಕ್ಕಾಗಲ್ವಾ? ನನ್ಗೆಲ್ಲಮ್ಮ ಟೈಮ್ ಇದೆ. ಏ ಕನಕ, ಯಾಕೆ ಎಷ್ಟು ಲೇಟಾಗಿ ಬರ್ತಿದ್ಯಾ? ಫ್ರೆಂಡ್ನ ಮಾತಾಡ್ಸ್ಕೊಂಬರಕ್ಕೆ ಹೋಗಿದ್ನಮ್ಮ. ಓ, ಅದಕ್ಕೇನು ಹೊತ್ತು ಗೊತ್ತೇ ಇಲ್ವಾ? ಅಲ್ವೇ ಕತ್ಲಾಗೋದ್ರೊಳಗಡೆ ಮನೆಗೆ ಬರ್ಬೇಕು ತಾನೆ. ನೀನು ನನಗೆ ಹೇಳ್ತಾ ಇದ್ಯಾ? ಸಂಜೆ ಕಾಗೆ ಸುಬ್ಬು ಜೊತೆ ಸುತ್ತಾಡಕ್ಕೆ ಹೋಗಿದ್ನಂತೆ. ಶಾರದಾ ಆಂಟಿ ನೋಡ್ಬಿಟ್ಟು ಹೇಳಿದ್ರು. ಏಯ್, ನೀನು ಇನ್ನೂ ಅವನ ಜೊತೆ ಸುತ್ತಾ ಇದೆಯೇನೋ? ಅವನೊಬ್ಬ ದೊಡ್ಡ ಕಳ್ಳ. ಅಲ್ಲ ಕಣೋ, ಒಂದ್ಸಲ ಅವ್ನ ಮಾತು ಕೇಳಿ ಏನೆಲ್ಲ ಆಗಿದೆ, ಏನು ಅನ್ಭವಿಸಿದೀವಿ ಅಂತ ಮರ್ತು ಬಿಟ್ಟಿದೀಯಾ? ಅಮ್ಮ ಸಂಜೆ ಬರಬೇಕಾದ್ರೆ ದಾರಿಲಿ ಸಿಗ್ತಾ ಮಾತಾಡ್ದೆ ಅಷ್ಟೇ, ಅದನ್ನ ನೋಡ್ಬಿಟ್ಟು ಹೇಳಿರ್ಬೇಕು. ಸುಬ್ಬು ಒಳ್ಳೆಯವನೇಮ್ಮ. ಹೌದೌದು, ತುಂಬಾ ಒಳ್ಳೆಯವರು. ಅದಕ್ಕೆ ಅವ್ನ ಫೋಟೋ ಪೊಲೀಸ್ ಸ್ಟೇಷನಲ್ಲಿ ಇರೋದು. ನೋಡು ಮಂಜು, ಈಗ ತಾನೇ ಮೀನಾ ಅವ್ರ ಮನೇಲಿ ಎಲ್ಲ ವಿಷಯನೂ ತಣ್ಣಗಾಗ್ತಾ ಇದೆ. ನೀನ್ ಮತ್ತೆ ಅವನ ಜೊತೆ ಸುತ್ತಾಡಿ ಏನಾದ್ರೂ ಎಡವಟ್ಟಾದ್ರೆ ಚೆನ್ನಾಗಿರಲ್ಲ. ಅರ್ಥ ಆಯ್ತಾ? ಸರಿಮ್ಮ. ಅದೆಲ್ಲ ಬಿಡಮ್ಮ. ನಿನ್ ಕಾಲೋನಿ ಅವ್ರ ಜೊತೆ ಓಂ ಶಕ್ತಿಗೆ ಹೋಗ್ಬೇಕು ಅಂತ ಆಸೆ ಪಡ್ತಾ ಇದ್ದಲ್ಲ, ನಾನು ದುಡ್ಡು ಕಟ್ಬಿಟ್ಟು ಬಂದಿದ್ದೀನಿ. ನೀನ್ ನಾಳೆನೇ ಅವ್ರ ಜೊತೆ ಹೋಗ್ಬಿಟ್ ಬಾ. ಅಯ್ಯಯ್ಯೋ, ದುಡ್ಡು ಕಟ್ಬಿಟ್ಟಿಯಾ? ಅದಕ್ಕೆ ಈಗ ಏನೇ ಅವಸರ ಇತ್ತು? ಎಲ್ಲ ದುಡ್ಡನ್ನ ಖರ್ಚು ಮಾಡ್ಬಿಟ್ಟಿದ್ಯಲ್ಲ ನೀನು. ಅಮ್ಮ, ನೀನ್ ತುಂಬಾ ದಿನದಿಂದ ಹೋಗ್ಬೇಕು ಅಂತ ಆಸೆ ಪಡ್ತಿದ್ದಲ್ಲ, ನಾನು ಅಲ್ಲಿಗೆ ಹೋದ್ರೆ ಇಲ್ಲಿ ಅಂಗಡಿ ಯಾರೇ ನೋಡ್ಕೋತಾರೆ? ಬೆಳಗ್ಗೆ ಮತ್ತೆ ಸಾಯಂಕಾಲ ನಾನು ನೋಡ್ಕೋತೀನಿ, ಮಧ್ಯಾಹ್ನ ರಜಾ ಮಾಡಿದ್ರಾಯ್ತು. ನೀನು ಆರಾಮಾಗಿ ಹೋಗ್ಬಿಟ್ ಬಾ.
ಒಂದ್ ಕೆಲಸ ಮಾಡೋಣ, ನೀವಿಬ್ರು ನನ್ನ ಜೊತೆ ಬನ್ನಿ, ಎಲ್ಲ ಒಟ್ಟಿಗೆ ಹೋಗಿ ಬರೋಣ. ಅಯ್ಯೋ ದೇವಸ್ಥಾನಕ್ಕ ನನ್ನ ಕೈಲಾಗಲ್ಲಮ್ಮ. ಹಾ, ಬೀದಿ ಸುತ್ತಂದ್ರೆ ಆಗತ್ತಲ್ಲ. ಏ ಕನಕ, ನೀನಾದ್ರೂ ಬಾರೆ ಹೋಗೋಣ. ಇಲ್ಲ ಅಮ್ಮ, ನಾಡಿದ್ದು ನಂಗೆ ಎಕ್ಸಾಮ್ ಇದೆ, ನಾನು ಪ್ರಿಪೇರ್ ಆಗಬೇಕು. ಅದು ಅಲ್ಲದೆ ದುಡ್ಡು ನಾನು ನಿನ್ಗೊಬ್ಳಿಗೆ ಕಟ್ಟಿರೋದು. ನೀನು ಹೋಗ್ಬಾ. ಸರಿ ಬಿಡು, ಎಲ್ಲರ ಪರವಾಗೂ ನಾನೇ ಹೋಗಿ ಆ ದೇವ್ರ ಹತ್ರ ಬೇಡ್ಕೊಂಡು ಬರ್ತೀನಿ. ಈಗ ಅಳಿಯಂದ್ರು ಮೀನನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಅವಳು ತುಂಬಾ ಸಂತೋಷವಾಗಿದ್ದಾಳೆ. ಆದ್ರೆ ನೆನ್ನೆ ಇಲ್ಲಿಗೆ ಬಂದಾಗ ಸ್ವಲ್ಪ ಕೋಪ ಮಾಡ್ಕೊಂಡು ಹೋದ್ರು. ಬಾಬಾ ಬಂದಿದ್ರಾ? ಯಾವಾಗ? ಯಾಕೆ ಕೋಪ ಮಾಡ್ಕೊಂಡು ಹೋದ್ರು? ಅದೇ ನಿನ್ ಕೇಳಕ್ಕೆ. ಏಯ್, ಅವ್ರ ಬಗ್ಗೆ ನಿನಗೆ ಗೊತ್ತಲ್ವೇನೆ? ಸಣ್ಣ ವಿಷಯಕ್ಕೆ ಕೋಪ ಮಾಡ್ಕೊಂಡು ಹೋದ್ರು. ಅವ್ರ ಮನೆ ವಿಚಾರ ಕಣೆ. ಅವ್ರ ತಮ್ಮನಿಗೆ ಹೆಣ್ಣು ನೋಡ್ತಿದಾರ ಅನ್ಸತ್ತೆ. ಈ ಮದ್ವೆನಾದ್ರೂ ಯಾವುದೇ ತೊಂದರೆ ಇಲ್ಲದೆ ಆಗ್ಲಿ ಅಂತ ಆ ದೇವ್ರ ಹತ್ರ ಬೇಡ್ಕೊಂಡು ಬರ್ತೀನಿ. ನೀವಿಬ್ರು ಕಾಲೇಜ್ ಮುಗೀತಿದ್ದಾಗೆ ಮನೆಗೆ ಬಂದ್ಬಿಡ್ಬೇಕು. ಸರಿ ಅಮ್ಮ. ಸರಿ ಅಮ್ಮ. ಏ ಕನಕ, ಈ ಬೀನ್ಸ್ ಕಟ್ ಮಾಡ್ಕೊಡು, ನಾನು ಅನ್ನಕ್ಕಿಡ್ತೀನಿ. ಶ್ರುತಿಯಲ್ಲಿ ಕರ್ದಿದ್ದೀನಿ, ಬರ್ತಿದ್ದಾಳೆ. ಶ್ರುತಿ ಕೂತ್ಕೋ, ಊಟ ಮಾಡು. ಹೇಗಪ್ಪ? ಅಪ್ಪ, ನಾನು ನಾಡಿದ್ದು ಹೊರಗಡೆ ಹೋಗಬೇಕು. ಏನಕ್ಕೆ? ಏನಕ್ಕೆ ಅಂದರೆ ಬೆಳಿಗ್ಗೆ ಬಂದು ನನ್ನ ಫ್ರೆಂಡು ಇನ್ವಿಟೇಷನ್ ಕಾರ್ಡ್ ಕೊಟ್ಟಿಲ್ವಾ, ಅವ್ಳು ಮದುವೆಗೆ ಹೋಗ್ಬೇಕು ನಾನು. ಅವಳೇನು ಡಿಸ್ಟೆಂಟ್ ರಿಲೇಟಿವಾ ಇಲ್ಲ ಡಿಸ್ಟ್ರಿಕ್ಟ್ ಕಲೆಕ್ಟರಾ ನೀನು ಹೋಗಲೇಬೇಕು ಅನ್ನೋಕ್ಕೆ? ಸುಮ್ಮನೆ ಮೊಬೈಲ್ನಲ್ಲೇ ಒಂದು ಬೊಕ್ಕೆ ಕಳಿಸಿ ವಿಶ್ ಮಾಡು ಸಾಕು. ಡ್ಯಾಡ್, ಮನೆಗೆ ಬಂದು ಇನ್ವೈಟ್ ಮಾಡಿದಾಳೆ, ಹೋಗ್ತಾ ಇದ್ರೆ ಚೆನ್ನಾಗಿರುತ್ತಾ? ಈ ಮುಂಚಿನ ಥರ ಇದ್ದಿದ್ರೆ ನಾನೇ ನೀನು ಕಳಿಸ್ಕೊಡ್ತಾ ಇದ್ದೆ. ಇನ್ಫ್ಯಾಕ್ಟ್ ನೀನು ಕೇಳೋದೇ ಬೇಕಾಗಿರಲಿಲ್ಲ. ಆದರೆ ಕೆಲವು ದಿನಗಳಿಂದ ನಿನ್ನ ಆ್ಯಕ್ಟಿವಿಟೀಸು ಅಷ್ಟು ಚೆನ್ನಾಗಿಲ್ಲ. ಸಾಲದಕ್ಕೆ ನಿನ್ನ ಮದುವೆ ಬೇರೆ ಫಿಕ್ಸ್ ಆಗಿದೆ. ಅದಕ್ಕೆ ನೀನು ಹೋಗೋದು ಬೇಡ. ಡ್ಯಾಡ್, ನಾನು ಮದುವೆಗೆ ಹೋಗಿ ಮದುವೆ ಮುಗಿಸ್ಕೊಂಡು ಡೈರೆಕ್ಟಾಗಿ ಮನೆಗೆ ಬರ್ತೀನಿ, ಇನ್ನೆಲ್ಲೋ ಹೋಗಲ್ಲ ನಾನು. ಓ, ದೊಡ್ಡ ಹರಿಶ್ಚಂದ್ರನ್ ಮೊಮ್ಮಗಳು ಇವಳು. ಇವಳು ಹೇಳಿದ್ದನ್ನ ನಾವು ನಂಬಿಡ್ತೀವಿ. ಈಗ ನೀನು ಏನು ಅನ್ನೋದು ನಮಗೆ ಚೆನ್ನಾಗಿ ಅರ್ಥ ಆಗಿದೆ. ನೀನು ಈ ಮನೆಯಿಂದ ಕಾಲು ಆಚೆ ಎಳೆದು ನಿನ್ನ ಮದುವೆ ದಿನ ಮಾತ್ರನೇ. ಡ್ಯಾಡ್, ನಾನೇನು ಜೈಲಲ್ಲಿರೋ ಕೈದಿನ? ಎಲ್ಲೂ ಹೋಗ್ಬಾರ್ದು ಅಂತ ರೆಸ್ಟ್ರಿಕ್ಟ್ ಮಾಡ್ತಿದ್ದೀರಲ್ಲ, ಸ್ವಲ್ಪ ಯಾರೋ ಫ್ರೀಡಮ್ ಕೊಡಿ ನನಗೆ. ನಾನು ನೀನು ಕೊಟ್ಟು ಫ್ರೀಡಮ್ನ ನೀ ದುರ್ಬಳಕೆ ಮಾಡ್ಕೊಂಡಿದ್ದಾಯ್ತು. ಇನ್ನು ಮುಂದಾದರೂ ನಿಮ್ಮಮ್ಮ ಹೇಳ್ದಂಗೆ ಕೇಳ್ಕೊಂಡು ಮನೇಲೇ ಇರು. ಇಲ್ಲ ಹೋಗಲೇಬೇಕು ಅಂತಂದರೆ ನಾವು ನಿನ್ನ ಜೊತೆಗೆ ಬರ್ತೀವಿ. ಮದ್ವೆ ಅಂದ್ರೆ ಎಲ್ರೂ ಹೋಗ್ಬೋದಲ್ವಾ, ನಾವು ಜೊತೆಗೆ ಬರ್ತೀವಿ. ಅಂದ್ಹಾಗೆ ಮದ್ವೆಯಲ್ಲಿ ಯಾಕೆ ನನಗೆ ಹೋಗೋದಿಕ್ಕೆ ಗೊತ್ತಾಗಲ್ವಾ? ನಾನೇನು ಚಿಕ್ಕ ಮಗುನ? ಮದ್ವೆ ವಯಸ್ಸಿಗೆ ಬಂದಿರೋ ಮಗು ಒಂಟಿಯಾಗಿ ಕಳ್ಸಲ್ಲ. ನಿರ್ಧಾರ ಮಾಡಾಗಿದೆ, ಊಟ ಮಾಡು. ನಂಗೇನು ಬೇಡ. ಏಯ್ ಶೀಲಾ, ಏನಿದು? ಅವಳು ಆಮೇಲೆ ಬಂದು ಊಟ ಮಾಡ್ತಾಳೆ, ನೀವು ಊಟ ಮಾಡಿ.